ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶು ಪಂಡು ವ್ಲಾಗ್ಸ್. ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಇದು ಗುರುವಾರ ಸಂಜೆ ವ್ಲಾಗ್. ನಾವು ಸಾಯಿಬಾಬಾ ಟೆಂಪಲಿಗೆ ಹೊರಟಿದ್ವಿ, ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲೇ ನಾನು ಸಿಗೋದು ತುಂಬ ಗಿಡ ಮರಗಳು. ಇಲ್ಲಿ ತುಂಬ ಗಿಡ ಮರಗಳಿವೆ, ಹಣ್ಣಿಂದು ಹೂವಿಂದು ಎಲ್ಲ. ಹಾಗೆ ಸ್ವಲ್ಪ ಕ್ಲಿಕ್ ಮಾಡಿಕೊಂಡೆ. ನಮಗೆ ಬಾಬಾ ಟೆಂಪಲಿಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ ಸಿಗೋದು ದುನಿಯಲ್ಲಿ ಅಲ್ಲಿ ಒಂದು ಪುಟ್ಟ ಸಾಯಿಬಾಬಾ ವಿಗ್ರಹ ಇದೆ. ಈಗ ಹೋಗೋಣ ದುನಿ ಒಳಗೆ. ದುನಿ ಇಲ್ಲಿಂದ ಮತ್ತೆ ಬಾಬಾ ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ. ಇದಾದಮೇಲೆ ನೆಕ್ಸ್ಟು ಗಣಪ ಇದ್ದಾರೆ, ಗಣಪ ಹತ್ರ ಆಶೀರ್ವಾದ ತಗೊಳ್ಳೋಣ. ಇಲ್ಲಿ ತುಂಬ ವಿಶಾಲವಾದ ಜಾಗ, ತುಂಬ ದೊಡ್ಡ ದೇವಸ್ಥಾನ. ಗಣಪ ಬಂದರು, ಗಣಪ ಹತ್ರ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟು ಬಾಬಾ ಅವ್ರ ಹತ್ರ ಹೋಗೋಣ. ಆಗಲೇ ಆರತಿ ಸ್ಟಾರ್ಟ್ ಆಗಿ ಪೂಜೆ ಆಗಿತ್ತು. ಬಾಬಾ ಅವ್ರನ್ನ ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಬಾಬಾ ದರ್ಶನ ಮಾಡ್ಕೊಂಡು ನನ್ನ ಮಗ ಅಲ್ಲೇ ಡಕ್ ಹತ್ರ ಆಟಾಡ್ತಿದ್ದ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅವನಿಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಬಾಬಾ ಅವರ ತೊಟ್ಟಿಲಲ್ಲಿದ್ದರು, ಅದನ್ನು ನೋಡಿಕೊಂಡು ಮತ್ತೆ ಬಾಬಾನ ನೋಡಿಕೊಂಡು ಬಾಬಾ ಅವರ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟ್ ಅಲ್ಲೇ ಸುತ್ತಮುತ್ತ ಹೇಗಿದೆ ಅಂತ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಈವ್ನಿಂಗ್ ಲೈಟಿಂಗ್ಸ್ ಹಾಕಿದರೆ ತುಂಬ ಚೆನ್ನಾಗಿರೋದು. ಆದರೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಅಷ್ಟು ಕತ್ಲಾಗಿರಲಿಲ್ಲ. ಹಾಗೂ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಕೆಳಗೆ ಹೊರಟ್ವಿ. ನೆಕ್ಸ್ಟು ಇದಾದಮೇಲೆ ದತ್ತಾದೇವರು ಕೂಡ ಇದ್ದಾರೆ. ದತ್ತಾದೇವ್ರ ಹತ್ರನೂ ಆಶೀರ್ವಾದ ತಗೊಳ್ಳೋಣ. ದತ್ತಾದೇವರು ಹತ್ರ ಆಶೀರ್ವಾದ ತಗೊಂಡು ಪ್ರೇ ಮಾಡಿಕೊಂಡು ನೆಕ್ಸ್ಟು ಬಜರಂಗಿ ಹತ್ರ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಕ್ಕು ಎಷ್ಟು ಚೆನ್ನಾಗಿ ಪಾದದ ಹತ್ರ ಕೂತಿದೆ. ಝೂಮ್ ಮಾಡ್ತೀನಿ ನೋಡಿ. ಬಜರಂಗಿ ಹತ್ರ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟು ಚಾವಡಿಗೆ ಹೋಗೋಣ. ಚಾವಡಿಯಲ್ಲಿ ಮತ್ತೆ ಬಾಬಾ ಅವರ ಆಶೀರ್ವಾದ ತಗೊಂಡ್ವಿ. ನನಗೇನು ಆಸೆ ಇದೆ ಏನೂ ಇಲ್ಲ, ಪ್ರೇ ಮಾಡಿಕೊಂಡೆ ನಾನು. ಇದಾದಮೇಲೆ ನೆಕ್ಸ್ಟು ಪ್ರಸಾದ ಹತ್ರ ಹೋದ್ವಿ. ಪ್ರಸಾದ ತಗೊಂಡ್ವಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರಸಾದ ತಗೊಂಡು ಹೊರಟ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.